ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ತೆ. ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಬೆಳಗಿನ ತಿಂಡಿಗೆ ಸ್ಪೆಷಲ್ಲಾಗಿ ಹೆಸರು ಕಾಳನ್ನು ಮಾಡುವಂತಿದ್ದೀನಿ. ಇನ್ನೇ ಅರ್ಧ kg ಹೆಸರು ಕಾಳನ್ನು ನೆನೆಸಿಟ್ಟಿದ್ದೆ. ನೋಡಿ, ಫುಲ್ಲು ಒಂದು ಪಾತ್ರೆ ಬಂದಿದೆ ಈಗ ಅದು ನೆಂದು. ಈಗ ಇದನ್ನು ಕ್ಲೀನಾಗಿ ಇನ್ನೊಂದು ಸಲ ತೊಳ್ಕೊಳ್ತೀನಿ. ಇನ್ನೆರಡು ಸಲ ತೊಳೆದಿದ್ದೀನಿ, ಇನ್ನೊಮ್ಮೆ ತೊಳ್ಕೊಂಡು ಬೇಯಿಸ್ಲಿಕ್ಕೆ ಇಡಲಿಕ್ಕಿದ್ದೇನೆ. ಈಗ ನಾನು ಒಂದೆರಡು ಸಲ ತೊಳ್ಕೊಂಡು ಫ್ರೆಶ್ಶಾಗಿ ನೀರು ಹಾಕ್ಕೊಂಡು ಬೇಯಲಿಕ್ಕೆ ಇಡ್ತಾಯಿದ್ದೇನೆ. ಹಾಗೆಯೇ ಬೇಯುವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೇನೆ, ಚೆನ್ನಾಗಿ ಬೇಯಲಿ. ನೋಡಿ, ಹೆಸರು ಕಾಳು ಬೇಯ್ತಾ ಇದೆ. ತುಂಬ ಬೇಯಿಸೋದು ಬೇಡ, ಒಗ್ಗರಣೆಯಲ್ಲಿ ಮತ್ತೆ ಹಾಕಲಿಕ್ಕಿದ್ದೀವಲ್ಲ ಅದಕ್ಕೆ. ಈಗ ಇದನ್ನು ನಾನು ಸ್ಟವ್ ಆಫ್ ಮಾಡ್ಕೊಳ್ತೇನೆ. ನಾನೀಗ ಕಾಳನ್ನು ಇದು ಒಗ್ಗರಣೆ ಮಾಡಲಿಕ್ಕೆ ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ತೆಂಗಿನಕಾಯಿಯ ಅರ್ಧ ಭಾಗವನ್ನು ತಗೊಂಡಿದ್ದೇನೆ ತುರಿದು. ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಕಾಳು, ಒಂದು ಒಣಮೆಣಸನ್ನು ತಗೊಂಡಿದ್ದೇನೆ. 4 ಹಸಿಮೆಣಸಿನಕಾಯಿಯನ್ನು ಸೀಳಿ ಇಟ್ಕೊಂಡಿದ್ದೇನೆ. 2 ಆನಿಯನ್ ಅಥವಾ ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಈಗ ಸ್ವಲ್ಪ ದಪ್ಪಗೆ ಇಟ್ಕೊಂಡಿದ್ದೇನೆ. ಹಾಗೆ ಮೀಡಿಯಮ್ ಸೈಜ್ 2 ಟೊಮೆಟೊವನ್ನು ಉದ್ದುದ್ದಕ್ಕೆ ಹಚ್ಕೊಂಡಿದ್ದೇನೆ. 3 ಕಡ್ಡಿ ಕರಿಬೇವಿನ ಎಲೆಯನ್ನು ತಗೊಂಡಿದ್ದೇನೆ. ಈಗ ನಾನು ಮೊದಲಿಗೆ ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಈ ಬೇಸಿಗೆಯಲ್ಲಿ ಭಾಳ ಉಷ್ಣ ಇರೋದರಿಂದ ಶರೀರವನ್ನು ಸ್ವಲ್ಪ ತಂಪು ಮಾಡಿಕೊಳ್ಳಲಿಕ್ಕೆ ಈ ಥರ ಹೆಸರು ಕಾಳುಗಳು ಅಥವಾ ಕಾಳುಗಳು ತುಂಬ ಒಳ್ಳೆಯದು. ಅದಕ್ಕೆ ನಾನಿವತ್ತು ಇದನ್ನು ಮಾಡ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಈಗ 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ, ಜಜ್ಜಿ ಹಾಕ್ಕೊಂಡಿದ್ದೇನೆ. ಈಗ ಉದ್ದಿನ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಹುರಿದಿಟ್ಟ 2 ಒಣಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಗೆ ಟೊಮೆಟೊವನ್ನು ಸೇರಿಸ್ಕೊಳ್ತೇನೆ. ಈರುಳ್ಳಿ ಸ್ವಲ್ಪ ಮೆತ್ತಗಾಗಲಿ, ಆಮೇಲೆ ಟೊಮೆಟೊ ಹಾಕ್ಕೊಳ್ತೀನಿ. ಟೊಮೆಟೊವನ್ನು ಹಾಕೊಳ್ಳುವ ಮೊದಲೇ ನಾನು ಸ್ವಲ್ಪ ಇಂಗನ್ನು ಹಾಕ್ಕೊಳ್ತೇನೆ. ಹೆಸರು ಕಾಳು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತದೆ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಹಾಗೆ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಸೇರಿಸ್ಕೊಂಡಿದ್ದೇನೆ. ಟೊಮೆಟೊನ ಉದ್ದುದ್ದ ಹಚ್ಚಿ ಹಾಕ್ಕೊಂಡಿದ್ದೇನೆ, ಯಾಕಂದರೆ ಅದರ ಸಿಪ್ಪೆಯನ್ನು ತೆಗೆದು ಸೈಡಿಗೆ ಇಡಲಿಕ್ಕಾಗ್ತದೆ, ಅದಕ್ಕೋಸ್ಕರ. ಈಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೇನೆ. ಹಾಗೆಯೇ ಸ್ವಲ್ಪ ಶುಂಠಿಯನ್ನು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೇನೆ, ಇದನ್ನು ಸೇರಿಸ್ಕೊಳ್ತೇನೆ. ಈಗ ಒಗ್ಗರಣೆ ರೆಡಿಯಾಗಿದೆ. ನಾನೀಗ ಬೇಯಿಸಿಟ್ಕೊಂಡಂಥ ಹೆಸರು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀರು ಹಾಕೋದು ಬೇಡ, ಸೋಸ್ಕೊಂಡು ಹಾಕುವ. ಕ್ಲೀನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಈಗ ತೆಂಗಿನಕಾಯಿನ ಹಾಕ್ಕೊಳ್ತೀನಿ. ತುಂಬ ಹೊತ್ತು ತಿರುಗಿಸೋದೇನು ಬೇಡ, ಹೆಸರು ಕಾಳು ಆಗಲೇ ಬೆಂದಿರ್ತದೆ. ಒಗ್ಗರಣೆ ಬೆಂದು ರೆಡಿಯಾಗಿದೆ. ಜಸ್ಟ್ ಇದು ಮಿಕ್ಸ್ ಆದರೆ ಸಾಕು. ಈ ಬೇಸಿಗೆಯಲ್ಲಿ ಈ ಥರದ ತಿಂಡಿಯನ್ನು ಮಾಡಿ ತಿನ್ನೋದು ತುಂಬ ಒಳ್ಳೆಯದು. ಶರೀರ ಕೂಡ ತುಂಬ ತಂಪಾಗಿರ್ತದೆ, ಆರೋಗ್ಯಕ್ಕೆ ಒಳ್ಳೆಯದು. ಇಷ್ಟೇ. ಇನ್ನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ನಾನು.
ಅಲ್ಲಿಗೆ ಒಂದೆರಡು ನಿಮಿಷ ಮುಚ್ಚಿಡುವ. ಸ್ಟವ್ ಆಫ್ ಮಾಡಿ ಮುಚ್ಚಿಡ್ತೇನೆ. ನೋಡಿ ಹದವಾಗಿದೆ. ಈಗ ನಾನು ಇದಕ್ಕೆ ಗ್ಯಾಸ್ಟ್ರಿಕ್ ಆಗದಾಗೆ ಒಳ್ಳೆ ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು ಹಾಕ್ಕೊಂಡಿದ್ದೇನೆ. ಹಾಗೆ ಇಂಗು ಹಾಕ್ಕೊಂಡಿದ್ದೇನೆ. ಅದರ ಜೊತೆಲಿ ಶುಂಠಿಯನ್ನು ಸಹ ಹಾಕ್ಕೊಂಡಿದ್ದೇನೆ. ಹಾಗಾಗಿ ತಿನ್ನೋದಕ್ಕೇನು ಹೆದರಿಕೆ ಇಲ್ಲ. ಉಪ್ಪು ಆವಾಗಲೇ ಬೇಕಾದಷ್ಟು ಹಾಕ್ಕೊಂಡಿದ್ದೀನಿ. ಸರಿಯಾಗಿ ಟೇಸ್ಟ್ ಬಂದಿದೆ, ಉಪ್ಪೆಲ್ಲ ನೋಡ್ಕೊಂಡಿದ್ದೇನೆ. ಈಗ ನಾನು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಆರೋಗ್ಯಕರವಾದ ಮತ್ತು ರುಚಿಕರವಾದ ಹೆಸರು ಕಾಳಿನ ಪಲ್ಯ ಒಗ್ಗರಣೆ ರೆಡಿಯಾಗಿದೆ. ನಾನು ಮಾಡಿರೋ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬನ್ನು ಇನ್ನಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.